ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಧನುರ್ಮಾಸದಲ್ಲಿ ಸಂತಾನ ಫಲ ಮತ್ತು ಕಂಕಣ ಭಾಗ್ಯಕ್ಕೋಸ್ಕರ, ಅಂದರೆ ಮದುವೆ ತುಂಬ ನಿಧಾನ ಆಗ್ತಾ ಇದೆ, ಅಂದರೆ ಮದುವೆ ಬೇಗ ಆಗಬೇಕು, ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರಬೇಕು ಅಂತಂದರೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ರೀತಿ ಪೂಜೆಯನ್ನು ಧನುರ್ಮಾಸದಲ್ಲೇ ಮಾಡಬೇಕು ಅಂತೇನಿಲ್ಲ, ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ಇಂಥ ಸಮಯಗಳಲ್ಲಿ ಪೂಜೆಗೆ ಹೆಚ್ಚಿನ ಆದ್ಯತೆ ಇರೋದ್ರಿಂದ ಇಂಥ ಪೂಜೆಗಳನ್ನು ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವಾಗ ಬೇಕಾದರೂ ಮಾಡಬಹುದು. ಕೆಲವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವ್ರಿಗೆ ಸೂತಕಗಳಿರುತ್ತೆ. ಅಂಥವರು ಅದೆಲ್ಲ ಮುಗಿದ ಮೇಲೆ ಯಾವಾಗ ಬೇಕಾದರೂ ಶುರು ಮಾಡಬಹುದು. ಆದರೆ ಮಕ್ಕಳ ಫಲಕ್ಕೋಸ್ಕರ ಮಾಡೋ ಅಂಥವರು ಮಂಗಳವಾರದಿಂದ ಶುರು ಮಾಡಬೇಕು. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಗುರುವಾರದಿಂದ ಶುರು ಮಾಡಬೇಕು. ಯಾವುದೇ ಮಂಗಳವಾರ ಅಥವಾ ಗುರುವಾರ ಶುರು ಮಾಡಬಹುದು. ಅರಳಿ ಮರ ಮತ್ತು ಬೇವಿನ ಮರದ ಮಧ್ಯದಲ್ಲಿ ಇರುವಂಥ ನಾಗರಕಲ್ಲುಗಳಿಗೆ ಪೂಜೆ ಮಾಡಬೇಕು. ಆದರೆ ಕೆಲವು ಕಡೆ ಅರಳಿ ಮರ ಒಂದೇ ಇರುತ್ತೆ, ಅದ್ರ ಕೆಳಗಡೆ ನಾಗರಕಲ್ಲುಗಳಿರುತ್ತೆ. ಇನ್ನು ಕೆಲವು ಕಡೆ ಬೇವಿನ ಮರ ಒಂದೇ ಇರುತ್ತೆ, ಅದ್ರ ಕೆಳಗಡೆ ನಾಗರಕಲ್ಲಿರುತ್ತೆ. ನೀವಿರುವಂಥ ಜಾಗದಲ್ಲಿ ಯಾವ ರೀತಿ ಇದೆಯೋ ಅದೇ ಕಲ್ಲುಗಳಿಗೆ ಪೂಜೆನ ಮಾಡಬಹುದು. ಅಷ್ಟೇ ಅಲ್ಲ, ಈ ರೀತಿ 3 ಕಲ್ಲುಗಳಿರಬೇಕು. ಕೆಲವು ಕಡೆ ಒಂದೊಂದು ರೀತಿ ಇರುತ್ತೆ, ಆದರೆ ಸರಿಯಾಗಿ ನೋಡ್ಕೊಳ್ಳಿ. ಈ ರೀತಿ 3 ಕಲ್ಲುಗಳಿರಬೇಕು. ಮಧ್ಯದಲ್ಲಿ ನಾಗದೇವತೆ ಇರ್ತಾರೆ. ಈ ಕಡೆಗೆ 7 ಅಥವಾ 9 ಅಥವಾ 5 ಎಡೆಯ ಸರ್ಪ ಇರುತ್ತೆ. ಇನ್ನೊಂದು ಕಡೆ 2 ಸರ್ಪಗಳು ಸುತ್ತ ಹಾಕೊಂಡಿರೋ ಥರದ್ದಿರುತ್ತೆ. ಈ ರೀತಿ ಇರುವಂಥ 3 ಕಲ್ಲುಗಳಿಗೇ ಪೂಜೆ ಮಾಡಬೇಕು. ಅದನ್ನು ಕೂಡ ಯಾಕೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಮಧ್ಯದಲ್ಲಿ ನಮಸ್ಕಾರ ಮಾಡೋ ಥರ ಇರುವಂಥ ನಾಗದೇವತೆ ಜಲತ್ಕಾರಿಣಿ ಅಥವಾ ಮಾನಸಾದೇವಿ ಅಂತ. 7 ಎಡೆಯ ಸರ್ಪ ಇದೆಯಲ್ಲ, ಅವರು ಅಸ್ತಿಕ ಮಹಾಮುನಿಗಳು. ಇವರು ಮಾನಸಾದೇವಿಯವರ ಪತಿ. ಮತ್ತು ಇಲ್ಲಿ 2 ಸರ್ಪಗಳು ಸುತ್ತ ಹಾಕೊಂಡಿರುತ್ತಲ್ಲ, ಅದು ಎರಡೂ ಕೂಡ ಮಾನಸಾದೇವಿ ಮತ್ತು ಅವರ ಗಂಡ. ಈ 3 ನಾಗರ ಕಲ್ಲುಗಳ ಮಹತ್ವ ಕೂಡ, ಮತ್ತು ಯಾವ ಕಲ್ಲುಗಳಿಗೆ ಯಾವ ಉದ್ದೇಶಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಅಸ್ತಿಕ ಮಹಾಮುನಿಗಳಿಗೆ ಪೂಜೆ ಮಾಡೋದ್ರಿಂದ ಸರ್ಪದೋಷ ನಿವಾರಣೆ ಆಗುತ್ತೆ. ಏನೇ ದೋಷಗಳಿದ್ರೂ ಜಾತಕದಲ್ಲಿ ಅದು ನಿವಾರಣೆ ಆಗುತ್ತೆ. ಮತ್ತು 2 ಸರ್ಪಗಳು ಸುತ್ತ ಹಾಕೊಂಡಿದೆಯಲ್ಲ, ಆ ಕಲ್ಲಿಗೆ ಪೂಜೆ ಮಾಡೋದ್ರಿಂದ ತುಂಬ ಬೇಗ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ಮಧ್ಯದಲ್ಲಿ ಇರುವಂಥ ನಾಗದೇವತೆಗೆ ಪೂಜೆ ಮಾಡೋದ್ರಿಂದ ಸಂತಾನ ಫಲ ಸಿಗುತ್ತೆ. ಈ ಕಾರಣದಿಂದ ನೋಡಿ, ದೋಷ ನಿವಾರಣೆ ಆಗಬೇಕು, ಮದುವೆ ಆಗಬೇಕು, ಆನಂತರ ಸಂತಾನ ಫಲ ಆಗಬೇಕು. ಈ ಕಾರಣಕ್ಕೆ ಈ 3 ಕಲ್ಲುಗಳನ್ನು ಪೂಜೆ ಮಾಡಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಯಾವ ರೀತಿ ಕಲ್ಲು ನೀವಿರುವಂಥ ಜಾಗದಲ್ಲಿದೆಯೋ ಅದೇ ಕಲ್ಲುಗಳಿಗೆ ನೀವು ಪೂಜೆ ಮಾಡಬಹುದು. ಪರೀಕ್ಷಿತ ಮಹಾರಾಜ ಹಾವು ಕಚ್ಚಿ ಸತ್ತು ಹೋಗ್ಬಿಡ್ತಾರೆ. ಅವರ ಮಗನಾದಂಥ ಜನಮೇಜಯ ಇದರಿಂದ ಕೋಪಗೊಂಡು ಮಹಾಸರ್ಪ ಯಾಗವನ್ನು ಮಾಡಿ ಸರ್ಪಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ದೊಡ್ಡ ಹೋಮ ಕುಂಡವನ್ನು ಮಾಡಿ ಅದರಲ್ಲಿ ಎಲ್ಲ ಸರ್ಪಗಳು ಬಲಿಯಾಗಬೇಕು ಅಂಥೇಳಿ ದೊಡ್ಡ ಹೋಮನ ಮಾಡ್ತಾ ಇರ್ತಾರೆ. ಇದನ್ನು ತಡೆದು ಸರ್ಪಗಳ ಸಂಕುಲವನ್ನು ಉಳಿಸಿದಂಥವರು ಅಸ್ತಿಕ ಮಹಾಮುನಿಗಳು. ಆ ದಿನ ಅಂದರೆ ಸರ್ಪಗಳನ್ನು ರಕ್ಷಣೆ ಮಾಡಿದಂಥ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಾಗಿರುತ್ತೆ. ಹಾಗಾಗಿ ಸರ್ಪಗಳನ್ನು ಉಳಿಸಿದ್ರಿಂದ ಆ ದಿನವನ್ನು ನಾಗಪಂಚಮಿ ಅಂತ ಆಚರಣೆ ಮಾಡಲಾಗತ್ತೆ. ಯಾರೆಲ್ಲ ಈ 7 ಹೆಡೆಯ ಸರ್ಪಕ್ಕೆ ಪೂಜೆ ಮಾಡ್ತಾರೋ ಅವರ ದೋಷಗಳೆಲ್ಲ ನಿವಾರಣೆಯಾಗಿ ಅವರು ಬೇಡಿದಂಥ ಫಲಗಳು ಅವರಿಗೆ ಸಿಗುತ್ತೆ. ಆ ಕಾರಣದಿಂದ ಈ ಕಲ್ಲುಗಳಿಗೆ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲದೆ ಸಮುದ್ರ ಮಂಥನ ಸಮಯದಲ್ಲಿ ಮೊದಲು ಬರೋದು ವಿಷ. ಆ ವಿಷವನ್ನು ಲೋಕ ರಕ್ಷಣೆಗೋಸ್ಕರ ಶಿವ ಕುಡಿಯೋಕೆ ನಿಲ್ತಾರೆ. ಅದು ತುಂಬಾ ಕಾರ್ಕೋಟಕ ವಿಷ, ಅವ್ರ ಕೈಯಲ್ಲೂ ಕುಡಿಯೋದಕ್ಕೆ ಅಸಾಧ್ಯ ಅನ್ನುವಂಥ ಸಮಯದಲ್ಲಿ ಮಾನಸಾದೇವಿ ಶಿವನ ಜೊತೆಗೆ ತಾನು ಕೂಡ ಆ ವಿಷವನ್ನೆಲ್ಲ ಹೀರ್ಕೊಳ್ತಾ ಇರ್ತಾರೆ. ಇವರು ಕಶ್ಯಪ ಋಷಿ ಮತ್ತು ಕದ್ರುವಿನ ಮಾನಸಪುತ್ರಿ ಅಂದರೆ ಅವರ ಮನಸ್ಸಿನಿಂದ ಹುಟ್ಟಿದವರು ಅಂತ ಅರ್ಥ. ಈ ರೀತಿ ವಿಷವನ್ನು ಶಿವನ ಜೊತೆಗೆ ತಾನು ಕೂಡ ಕುಡಿದಿದ್ದರಿಂದ ಇವರನ್ನು ಶಿವನ ಮಗಳು ಅಂತ ಕೂಡ ಹೇಳಲಾಗತ್ತೆ. ಅಲ್ಲದೆ ಇವರನ್ನು ಪೂಜೆ ಮಾಡೋದ್ರಿಂದ, ಅಂದರೆ ಯಾವುದೇ ಒಂದು ಕೋರಿಕೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ. ಆ ಕಾರಣದಿಂದ ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡುವಂಥವರು ಮಾನಸಾದೇವಿಯನ್ನು ಪೂಜೆ ಮಾಡಬೇಕು. ಇದರಿಂದ ಅವರ ಗರ್ಭಕೋಶದಲ್ಲಿರುವಂಥ ಸಮಸ್ಯೆಗಳು ನಿವಾರಣೆಯಾಗಿ ಅವರಿಗೆ ಸಂತಾನ ಫಲ ಆಗುತ್ತೆ ಅನ್ನುವಂಥ ನಂಬಿಕೆ. ಇನ್ನು 2 ಹಾವುಗಳು ಸುತ್ತಾಕೊಂಡಿರುವಂಥದ್ದು ಮಾನಸಾದೇವಿ ಮತ್ತು ಅವರ ಪತಿ. ಮದುವೆಗೋಸ್ಕರ ಪ್ರಯತ್ನ ಪಡ್ತಾ ಇರುವಂಥವರು ಈ ಕಲ್ಲಿಗೆ ಪೂಜೆ ಮಾಡಬೇಕು. ಆಗ ಅವರಿಗೆ ಕಂಕಣ ಭಾಗ್ಯ ಬೇಗನೆ ಕೂಡಿ ಬರುತ್ತೆ ಅನ್ನುವಂಥ ನಂಬಿಕೆ ಪುರಾಣದ ಪ್ರಕಾರ. ಜೊತೆಗೆ ಸೈಂಟಿಫಿಕ್ ಆಗಿ, ಅಂದರೆ ವೈಜ್ಞಾನಿಕವಾಗಿ ಕೂಡ ಪ್ರತಿಯೊಂದು ಆಚರಣೆಗಳು ನಮಗೆ ಉಪಯೋಗಕರವಾದಂಥದ್ದೇ. ಅರಳಿ ಮರ ದಿನದ 24 ಗಂಟೆಗಳಲ್ಲೂ ಕೂಡ
ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಜನರು ಸುಮ್ಮನೆ ಹೇಳಿದ್ರೆ ಕೇಳ್ತಾರಾ? ಹರಳಿ ಮರದ ಹತ್ರ ಹೋಗಿ ಅಲ್ಲಿ ಸುತ್ತಾಡಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಆ ಗಾಳಿನ ನೀವು ಸೇವನೆ ಮಾಡಿ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾರು ಕೇಳ್ತಾರೆ? ಖಂಡಿತವಾಗ್ಲೂ ಯಾರು ಕೇಳೋದಿಲ್ಲ. ಹಾಗಾಗಿ ಈ ರೀತಿ ಪೂಜೆಯ ನೆಪದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯೋದ್ರಿಂದ, ಆ ಒಳ್ಳೆ ಗಾಳಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳು ಹೊರಗಡೆ ಹೋಗುತ್ತೆ, ಆರೋಗ್ಯ ಸುಧಾರಿಸುತ್ತೆ. ಅರಳಿ ಮರ, ಬೇವಿನ ಮರ, ತೆಂಗಿನ ಮರ ಮತ್ತು ಬನ್ನಿ ಮರ ಇದೆಲ್ಲವೂ ಕೂಡ ಅಷ್ಟೇ ದೈವತ್ವ ಇರುವಂಥ ಮರ, ಬಿಲ್ವಪತ್ರೆ ಮರಗಳು. ಇದರ ಗಾಳಿನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಒಳಗಿರುವಂಥ ಏನೇ ವಿಷಕಾರಿ ಅಂಶಗಳಿದ್ರೂ ಕೂಡ ಅದೆಲ್ಲ ಹೊರಗಡೆ ಹೋಗುತ್ತೆ ಮತ್ತು ಆರೋಗ್ಯವಾಗಿರ್ತೀವಿ. ಆ ಕಾರಣದಿಂದಲೇ ಇಂಥ ಮರಗಳ ಹತ್ರ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಇನ್ನು ಹುತ್ತಗಳಂತೂ ಅದು ತಾನಾಗೇ ಬೆಳೆಯುವಂಥದ್ದು, ಆದರೆ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದ್ರಿಂದ ನಾವು ತುಂಬ ಹೊತ್ತು ಈ ಮರಗಳ ಹತ್ರ ಕಾಲ ಕಳಿತೀವಿ, ಆ ಒಂದು ಒಳ್ಳೆ ಗಾಳಿಯನ್ನು ನಾವು ಸೇವನೆ ಮಾಡ್ತೀವಿ. ಇದರಿಂದ ಮತ್ತೆ ನಾವು ಉಚ್ಚಾರಣೆ ಮಾಡುವಂಥ ಮಂತ್ರಗಳಿಂದ ಆರೋಗ್ಯ ಸಮಸ್ಯೆ, ಜಾತಕದಲ್ಲಿರುವಂಥ ಸಮಸ್ಯೆಗಳು ಎರಡೂ ಕೂಡ ನಿವಾರಣೆಯಾಗಿ ಪೂಜೆಯ ಫಲ ಸಿಗುತ್ತೆ. ನಾಗರ ಕಲ್ಲುಗಳ ಮಹತ್ವನ ತಿಳ್ಕೊಂಡ್ರಿ ಅಲ್ವಾ? ಈಗ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಸಂತಾನ ಫಲಕ್ಕೆ ಮತ್ತು ಮದುವೆಗೆ ಸಂಬಂಧಪಟ್ಟಂತೆ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಈ ಪೂಜೆನ ಮಾಡುವಂಥವ್ರು ಹೇಳಬೇಕಾಗಿರುವಂಥ ಮಂತ್ರಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಮತ್ತು ನೀವು ಶುರು ಮಾಡಬೇಕಾದ್ರೆ ಸಂತಾನ ಫಲಕ್ಕೆ ಅಂತ ಶುರು ಮಾಡೋರು ಮಂಗಳವಾರ ಶುರು ಮಾಡಿ, ಮದುವೆ ವಿಚಾರಕ್ಕೋಸ್ಕರ ಮಾಡುವಂಥವ್ರು ಗುರುವಾರದ ದಿನ ಮಾಡಬೇಕು. ಹಾಗೆ ಮದುವೆಗೆ ಸಂಬಂಧಪಟ್ಟಂತೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗುರುವಾರದ ದಿನ ಸ್ನಾನದ ನೀರಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೋಬೇಕು. ಇದು ನೀವು ಯಾವಾಗಲೂ ಅಷ್ಟೇ ಗುರುವಾರದ ದಿನ ಸ್ನಾನ ಮಾಡುವಾಗ ಅರಿಶಿನ ಪುಡಿನ ನೀರಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡಿ. ನೀವು ಪೂಜೆ ಮುಗಿದ ಮೇಲೂ ಕೂಡ ಅಷ್ಟೇ, ನಿಮ್ಮ ಮದುವೆ ಸೆಟ್ ಆಗೋ ತನಕ ಇದೇ ಥರನೇ ಮಾಡಿ. ಅರಿಶಿಣ ಗುರುತತ್ವ ಇರುವಂಥದ್ದು, ಹಾಗಾಗಿ ಗುರುಗಳ ಅನುಗ್ರಹದಿಂದ ಮದುವೆ ಬೇಗನೆ ಸೆಟ್ ಆಗುತ್ತೆ. ಇದೇ ಧನುರ್ಮಾಸದಲ್ಲಿ ನೀವು ನಾಗರಕಲ್ಲು ಪೂಜೆ, ಅರಳಿ ಮರದ ಪೂಜೆಯನ್ನು ಒಟ್ಟಿಗೆ ಮಾಡಬಹುದು. ತುಂಬ ಜನ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರ. ನಿಮ್ಮ ಪ್ರಶ್ನೆಗಳಿಗೆ ಸಪ್ರೇಟ್ ವಿಡಿಯೋ ಮಾಡಿ ನಾನು ಉತ್ತರನ ಕೊಡ್ತೀನಿ. ಈಗ ನಾಗರಕಲ್ಲು ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಆದಷ್ಟು ಬೆಳಗ್ಗೆ 7 ಗಂಟೆ ಒಳಗಾಗಿ ನೀವು ನಾಗರಕಲ್ಲು ಮತ್ತು ಅರಳಿ ಮರದ ಪೂಜೆಯನ್ನು ಮುಗಿಸ್ಕೋಬೇಕು. ಹಾಗಾಗಿ ಪೂಜೆಗೆ ಪ್ರತಿದಿನ ನೀವು ಒಂದು ತಾಮ್ರದ ಚೆಂಬಲ್ಲಿ ನೀರು, ಹಸಿ ಹಾಲು, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳು ಮತ್ತು ಮಣ್ಣಿನ ದೀಪ. ಹೊಸದು ಪ್ರತಿದಿನ ತೊಗೊಂಡೋಗ್ಬೇಕು ಅಂತೇನಿಲ್ಲ. ನೀವು ಒಂದು ಸಲ ತೊಗೊಂಡು ಅದನ್ನು ನೀವು ಪ್ರತಿದಿನ ಅಂದರೆ ಅಲ್ಲೇ ಬಿಟ್ಟು ಬಂದು ಪ್ರತಿದಿನ ಅದೇ ದೀಪಕ್ಕೆ ಎಣ್ಣೆ ಬತ್ತಿನ ಹಾಕಿ ದೀಪ ಹಚ್ಬೋದು. ನೈವೇದ್ಯಕ್ಕೆ ಕೆಂಪು ಅಥವಾ ಬಿಳಿ ಕಲ್ಲು ಸಕ್ಕರೆ, ಒಣ ಖರ್ಜೂರ ಅಥವಾ ಕಡಲೆಕಾಳು ಇದಿಷ್ಟನ್ನು ಪ್ರತಿದಿನಕ್ಕೆ ಒಂದೊಂದು ರೀತಿ ನೀವು ನೈವೇದ್ಯಕ್ಕೆ ತೊಗೊಂಡು ಹೋಗ್ಬೋದು. ಎಲೆ ಅಡಿಕೆ, ಬಾಳೆಹಣ್ಣು, ಊದುಬತ್ತಿ, ಕರ್ಪೂರ, ಹೀಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು. ಹಿಂದಿನ ದಿನ ರಾತ್ರಿನೇ ಒಂದು ಬ್ಯಾಗಲ್ಲಿ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಡಿ. ಹಾಲು ಮಾತ್ರ ಬೆಳಗ್ಗೆ ನೀವು ಹೋಗುವಾಗ ತೊಗೊಂಡು ಹೋಗಿ ಹಸಿ ಹಾಲನ್ನು ತೊಗೊಂಡು ಹೋಗಬೇಕು. ಮತ್ತು ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಆದರೆ ಪ್ಯಾಕೆಟಿಂದನೇ ದಯವಿಟ್ಟು ಹಾಲನ್ನು ಹಾಕಕ್ಕೆ ಹೋಗಬೇಡಿ. ಒಂದು ಗ್ಲಾಸ್ ಕೂಡ ನೀವು ಜೊತೆಲಿ ತೊಗೊಂಡು ಹೋಗಿ ಹಾಲನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಅದರಿಂದ ನೀವು ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡಬೇಕು. ನೀವು ಯಾವ ದಿನ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ದಿನ ಹಿಂದಿನ ದಿನ ಈಗ ನಾನು ಹೇಳಿದ್ದಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿಟ್ಕೊಳ್ಳಿ. ಬೆಳಗ್ಗೆ ಬೇಗನೆ ಎದ್ದೇಳಬೇಕು. ಅಂದರೆ ನೀವು 4 ಗಂಟೆ ಆ ಥರ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮನೆಯಲ್ಲಿ ದೇವರ ದೀಪ ಹಚ್ಚಿ ಆಮೇಲೆ ನಾಗರಕಲ್ಲು ಹತ್ರ ಹೋಗಬೇಕು. ಅಲ್ಲಿ ಮೊದಲು ನೀವು ನಾಗರಕಲ್ಲನ್ನು ತೊಳಿಬೇಕು. ಅಂದರೆ ನೀವು ಒಂದು ಸ್ವಲ್ಪ ನೀರು ತೊಗೊಂಡೋಗಿರ್ತೀರಲ್ಲ, ಅದರಲ್ಲಿ ನಾಗರಕಲ್ಲುಗಳ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಹಾಲನ್ನು ಅಭಿಷೇಕ ಮಾಡಬೇಕು. ನೀವೇನು ಹಸಿ ಹಾಲು ತೊಗೊಂಡು ಹೋಗಿರ್ತೀರೋ ಅದನ್ನು ಗ್ಲಾಸಲ್ಲಿ ಹಾಕ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸುಬ್ರಹ್ಮಣ್ಯೇಶ್ವರನ ನೆನೆಸ್ಕೊಂಡು ನವನಾಗ ಸ್ಮರಣೆಯನ್ನು ಮಾಡ್ಕೋಬೇಕು. ನವನಾಗ ಸ್ಮರಣ ಮಂತ್ರನ ಇಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ಹೇಳಿಕೊಂಡು 3 ಕಲ್ಲುಗಳ ಮೇಲೆ ಹಾಲನ್ನು ಹಾಕಬೇಕು. ಆ ನಂತರ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಹೇಳ್ಕೊಳ್ಳಿ. ಮತ್ತು ನೀವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ರೀತಿ ಪೂಜೆಯನ್ನು 9 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಮತ್ತು ನಿಮ್ಮ ಪೀರಿಯಡ್ಸ್ ಡೇಟು ಅದನ್ನೆಲ್ಲ ನೋಡಿಕೊಂಡು ಅದೆಲ್ಲ ಕಳೆದ ಮೇಲೇ ನೀವು ಶುರು ಮಾಡಿ. ಆತರವಾಗಿ ಶುರು ಮಾಡೋದು, ಅರ್ಧಕ್ಕೆ ನಿಲ್ಲಿಸೋದು, ಈ ರೀತಿ ಮಾಡಬಾರ್ದು. 9 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅದ್ರ ಮೇಲೆ ನಿಮಗಿನ್ನೂ ಮಾಡಬೇಕು ಅನಿಸಿದ್ರೆ ಮಾಡಬಹುದು ಅಥವಾ ನಿಲ್ಲಿಸಬಹುದು. ಇದೇ ರೀತಿ ನೀವು 9 ದಿನ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಹೇಳ್ಕೊಳ್ಳಿ. ಮಾನಸಾ ದೇವಿ ಹತ್ರ, ಅಸ್ತಿಕ ಮಹಾಮುನಿಗಳ ಹತ್ರ ಇಬ್ಬರನ್ನೂ ಕೂಡ ಸ್ಮರಣೆ ಮಾಡಿಕೊಂಡು ನಿಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಕೇಳ್ಕೊಳ್ಳಿ. ಏನೇ ದೋಷ ಇದ್ದರೂ ಅದು ನಿವಾರಣೆಯಾಗಿ ನಿಮಗೆ ಬೇಕಾದಂಥ ಫಲಗಳನ್ನು ಬೇಗನೆ ಕರುಣಿಸಿ ಅಂತ ಕೇಳಿಕೊಂಡು ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ತುಂಬ ಜನ ಮಾಡೋ ತಪ್ಪೇನು ಅಂದರೆ
ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಲನ್ನು ಹಾಕ್ಬಿಟ್ಟು ಬರ್ತೀರ. ಇದು ತುಂಬಾ ತಪ್ಪು. ಈ ರೀತಿ ಮಾಡಬೇಡಿ. ದೇವರಿಗೆ ಅಭಿಷೇಕ ಆದಮೇಲೆ ಅಲಂಕಾರ, ಆ ನಂತರ ಪೂಜೆ. ಹಾಗಾಗಿ ಮೊದಲು ನೀರನ್ನ ಪ್ರೋಕ್ಷಣೆ ಮಾಡಬೇಕು, ಆಮೇಲೆ ಹಾಲನ್ನು ಹಾಕಬೇಕು, ಸ್ಮರಣೆ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು. ಆ ನಂತರ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಗೆಜ್ಜೆ ವಸ್ತ್ರ ಏರಿಸಿ, ಹೂಗಳನ್ನೆಲ್ಲ ಇಟ್ಟು, ದೀಪಗಳನ್ನು ಹಚ್ಚಿ, ಎಲೆ ಅಡಿಕೆ ತಾಂಬೂಲ ಬಾಳೆಹಣ್ಣನ್ನು ಇಟ್ಟು, ಆನಂತರ ನೈವೇದ್ಯ ನೀವೇನು ತೊಗೊಂಡು ಹೋಗಿರ್ತೀರೋ ಅದನ್ನು ಒಂದು ಎಲೆ ಮೇಲಾದರೂ ಇಡ್ಬೋದು, ಅಥವಾ ನಾಗರ ಕಲ್ಲುಗಳ ಮುಂದೆ ಸ್ವಲ್ಪ ಸ್ವಲ್ಪ ಹಾಕಿ. ಇದೇ ರೀತಿ ನಾಗರ ಕಲ್ಲುಗಳಿಂದ ಇರುವಂಥ ಅರಳಿ ಮರ, ಬೇವಿನ ಮರಕ್ಕೂ ಕೂಡ ಹೀಗೇ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಹೂಗಳನ್ನ ಇಟ್ಟು ನೀವು ಒಂದು ಕಡೆ ದೀಪ ಹಚ್ಚಿದ್ರೆ ಸಾಕು. ನಾಗರ ಕಲ್ಲು ಮುಂದೆ ದೀಪ ಹಚ್ಚಿರ್ತೀರಲ್ಲ ಅಷ್ಟೇ ಸಾಕು. ಆ ನಂತರ ಊದುಬತ್ತಿಯನ್ನು ಬೆಳಗಬೇಕು ಎಲ್ಲ ಕಡೆಗೂ. ಮೊದಲು ನಾಗರ ಕಲ್ಲಿಗೆ ಪೂಜೆ ಮಾಡಬೇಕು, ಆನಂತರ ಮರಗಳಿಗೆ, ಅರಳಿ ಮರ, ಬೇವಿನ ಮರ, ಅಲ್ಲಿ ಯಾವ ಮರ ಇದೆಯೋ ಆ ಮರಕ್ಕೂ ಪೂಜೆ ಮಾಡಿ, ಸೂರ್ಯನಾರಾಯಣನಿಗೂ ಕೂಡ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಕರ್ಪೂರನ ಬೆಳಗಬೇಕು. ಮತ್ತು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಸಂತಾನ ಫಲಕ್ಕಾಗಿ ಪೂಜೆ ಮಾಡ್ತಾಯಿದ್ರೆ ನೋಡಿ, ಈ ಮಂತ್ರನ ಹೇಳ್ಕೋಬೇಕು. ಈ ಮಂತ್ರವನ್ನು ಅಲ್ಲೇ ಕೂತ್ಕೊಂಡು 11 ಸಲ ಹೇಳಬೇಕು. ಮತ್ತು ಕಂಕಣ ಭಾಗ್ಯಕ್ಕೋಸ್ಕರ, ಅಂದರೆ ಮದುವೆಗೋಸ್ಕರ ಏನಾದರೂ ನೀವು ಈ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಈ ಮಂತ್ರವನ್ನು 11 ಸಲನೇ ಹೇಳಬೇಕು. ಹೆಣ್ಣು ಮಕ್ಕಳಾದರೆ ಈ ಕೊನೆಯ ಸಾಲಿನಲ್ಲಿ ಪತಿ ಅಂತ ಇರುತ್ತೆ, ನೀವು ಅದನ್ನೇ ಹೇಳ್ಬೋದು. ಗಂಡು ಮಕ್ಕಳಾದರೆ ಪತ್ನಿ ಅಂತ ಸೇರಿಸ್ಕೊಂಡು ನೀವು ಹೇಳಬೇಕು. 11 ಸಲ ಹೇಳಲೇಬೇಕು. ಅಲ್ಲೇ ಕೂತ್ಕೊಂಡು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಮನೆಗೆ ಬರ್ಬೋದು. ಇದೇ ರೀತಿ 9 ದಿನ ಮಾಡಬೇಕು. 9 ದಿನ ತಲೆಗೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಮೈಗೆ ಕೂಡ ಸ್ನಾನ ಮಾಡ್ಕೋಬಹುದು. ಆದರೆ ಮೊದಲನೇ ದಿನ ತಲೆಗೆ ಸ್ನಾನ ಮಾಡಲೇಬೇಕು. ಮತ್ತು ಈ ಪೂಜೆ ಮಾಡುವಾಗ ನಾನ್ ವೆಜ್ಜನ್ನು ತಿನ್ನಬಾರ್ದು. ಸಂತಾನ ಫಲಕ್ಕೋಸ್ಕರ ಈ ಪೂಜೆನ ಮಾಡುವಂಥವ್ರು ಬ್ರಹ್ಮಚರ್ಯ ಪಾಲಿಸಿದರೆ ಒಳ್ಳೆಯದು. ಇಬ್ರಿಗೂ ಇಷ್ಟ ಇದ್ದು ನೀವು ಪಾಲಿಸಿ, ಇಲ್ಲ ಅಂದರೆ ಕಡ್ಡಾಯ ಏನೂ ಇಲ್ಲ. ಅಂಥ ದಿನಗಳಲ್ಲಿ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಈ ಪೂಜೆಗಳನ್ನು ಮಾಡ್ಕೋಬಹುದು. ತುಂಬ ಸರಳವಾದಂಥ ಪೂಜೆ, 9 ದಿನ ಆರಾಮಾಗಿ ಮಾಡ್ಬೋದು. ಕೊನೆ ದಿನ ಅಲ್ಲೇ ಇರೋವಂಥ, ಅಂದರೆ ಪೂಜೆಗೆ ಬರೋವಂಥ ಹೆಣ್ಮಕ್ಳಿಗೆ ನೀವು ಅರಿಶಿನ ಕುಂಕುಮ ಕೊಟ್ಟು, ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು, ನೀವು ಅವ್ರ ಕಾಲು ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕಿಸ್ಕೊಳ್ಳಿ. ಇಷ್ಟೇ, 9 ದಿನ ಈ ರೀತಿ ಮಾಡಿದ್ರೆ ಸಾಕು. ನಾನು ಪ್ರತಿ ವರ್ಷ ಮಾಘ ಮಾಸದಲ್ಲಿ 1 ತಿಂಗಳ ಪೂರ್ತಿ ಇದೇ ರೀತಿಯೇ ನಾಗರ ಕಲ್ಲುಗಳನ್ನೆಲ್ಲ ತುಳಿದು ಅರಳಿ ಮರ, ಬೇವಿನ ಮರದ ಪೂಜೆನ ಮಾಡ್ತಾ ಇದ್ದೀನಿ. ಸಮಸ್ಯೆಗಳಿದ್ದರೆ ಮಾತ್ರ ಮಾಡಬೇಕು ಅಂತೇನಲ್ಲ, ಒಳ್ಳೆ ಆರೋಗ್ಯ ವೃದ್ಧಿಗೋಸ್ಕರ ಕೂಡ ನಾವು ಈ ರೀತಿ ಮಾಡಬಹುದು. ತುಂಬಾ ಒಳ್ಳೆಯದು. ಕೆಲವು ಕಡೆ ನಾಗರ ಕಲ್ಲುಗಳನ್ನು ಮುಟ್ಟೋದಿಲ್ಲ, ಹೆದರ್ಕೊಳ್ತಾರೆ. ಅಂಥವರು ಬೇಕಾದರೆ ನೀವು ಅರಳಿ ಮರ, ಬೇವಿನ ಮರದ ಪೂಜೆನ ಮಾಡಿ ನಾಗರ ಕಲ್ಲುಗಳಿಗೆ ಸ್ವಲ್ಪ ಹಾಲು, ನೀರು ಇದನ್ನು ಹಾಕಿ, ಅಂದರೆ ಮೇಲಿಂದನೇ ಹಾಕ್ಬೋದು, ಹಾಕಿ ಒಂದು ಹೂಗಳನ್ನೆಲ್ಲ ಇಟ್ಟು ನೀವು ಸುಮ್ಮನೆ ಪ್ರದಕ್ಷಿಣೆ ಮಾಡಿ ಅಲ್ಲಿ ಕೂತ್ಕೊಂಡು ಈ ಮಂತ್ರಗಳನ್ನು ಹೇಳ್ಕೊಂಡ್ರೂ ಕೂಡ ಸಾಕು. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ದಿನಗಳಿಂದ ವ್ಯೂವರ್ಸ್ ಒಬ್ಬರು ಕೇಳ್ತಾನೆ ಇದ್ದರು. ನಾನು ಈಗ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಬೇರೆ ವಿಚಾರಗಳು ಅಂದರೆ ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಪೂಜೆ ಮಾಡೋದೇ ಬೇರೆ, ಸಂತಾನ ಫಲಕ್ಕೋಸ್ಕರ ಪೂಜೆ ಮಾಡೋದೇ ಬೇರೆ. ಇದೊಂದು ರೀತಿ ಎಮೋಷ್ನಲ್ ಆಗಿರುತ್ತೆ. ಒಂದು ಆಸೆ ನಿರೀಕ್ಷೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಬೇರೆ ವಿಚಾರಗಳಾದರೆ ಈಗಲ್ಲ ಅಂದರೆ ಸ್ವಲ್ಪ ದಿನ ಅನ್ನುವಂಥ ಕಾಯುವಂಥ ತಾಳ್ಮೆ ಇರುತ್ತೆ. ಆದರೆ ಸಂತಾನ ಫಲ ಆ ರೀತಿ ಅಲ್ಲವೇ ಅಲ್ಲ. ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇರ್ತೀರ. ಅಕಸ್ಮಾತ್ ಏನಾದರೂ ನಿರಾಶೆ ಆಗೋದ್ರೆ ಅದನ್ನು ಸಹಿಸ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ ತುಂಬ ಜನಕ್ಕೆ. ಹಾಗಾಗಿ ನಾನು ತುಂಬ ನಿಧಾನ ಮಾಡಿದ್ದೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ. ಈಗ ಇದಕ್ಕೆ ಸಮಯ ಬಂದಿದೆ. ನಂಬಿಕೆಯಿಂದ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?